ಇದು ಅಂತಿಂಥ ಕರ್ಮಕಾಂಡ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋ ರೀತಿ ಕಾಣಿಸ್ತಾ ಇದೆ. ಅದ್ಯಾರ ಪ್ರಭಾವದ ನೆರಳಿದೆಯೋ ಏನೋ, ಮುಡಾ ಪ್ರಾಧಿಕಾರದ ಅಧಿಕಾರಿಗಳು ತಮಗಿಷ್ಟ ಬಂದ ಹಾಗೆ ಸೈಟ್ನ ಹಂಚಿಬಿಟ್ಟಿದ್ದಾರೆ. ಮುಡಾ ಆಯುಕ್ತ ಹಾಗೆ ಸರ್ವೆ ಅಧಿಕಾರಿಗಳ ಕರಾಳ ಮುಖ ನ್ಯೂಸ್ ಫಸ್ಟ್ನ ಸ್ಟಿಂಗ್ ಆಪರೇಷನ್ ಅಲ್ಲಿ ಬಯಲಾಗಿದೆ. ಇದು ಮುಗಿಯದ ಕಥೆ ಅನ್ಸುತ್ತೆ. ಮುಡಾ ಕರ್ಮಕಾಂಡ ಒಂಥರ ಸಮುದ್ರ ಇದ್ದಂಗೆ ಬಗೆದಷ್ಟು ಹೊರಬರ್ತಿದೆ. ಕಡು ಬಡವನ ಹೆಸರಲ್ಲಿ 53 ಸೈಟ್ಗಳು ಹಂಚಿಕೆ ಮಾಡಿರೋದು ಒಂದು ಕೇಸ್ ಆಗಿದ್ರೆ, ಹುಟ್ಟುವ ಮುನ್ನವೇ ಸೈಟ್ ಹಂಚಿರೋದು ಮಗದೊಂದು ಕೇಸ್. ಮುಡಾ ಮನೆಯಲ್ಲಿ ನಡೆದಿರುವ ಅಕ್ರಮದ ಪ್ರಕರಣಗಳು ಒಂದೊಂದಲ್ಲ. ಬಗೆದಷ್ಟು ಬಯಲಾಗ್ತಿದೆ ಮುಡಾ ಕರ್ಮಕಾಂಡ. ನ್ಯೂಸ್ ಫಸ್ಟ್ ಸ್ಟಿಂಗ್ ಆಪರೇಷನ್ನಲ್ಲಿ ಸತ್ಯದರ್ಶನ. ಮುಡಾದ ಸರಣಿ ಭ್ರಷ್ಟಾಚಾರಕ್ಕೆ ಮತ್ತೊಂದು ಆಡ್ ಆಗಿದೆ. ಭೂಮಿಯನ್ನೇ ವಶಪಡಿಸಿಕೊಳ್ಳದೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಸೈಟುಗಳನ್ನು ಹಂಚಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಭೂಮಿ ವಶಪಡಿಸಿಕೊಂಡಿರುವ ರೀತಿ ದಾಖಲೆ ಸೃಷ್ಟಿಸಿ ಸೈಟ್ ಹಂಚಿಕೆ ಮಾಡಿದ್ದಾರೆ. ನಾರಾಯಣ ಎಂಬುವವರಿಗೆ ಕೋಟ್ಯಂತರ ರೂಪಾಯಿ ಮೌಲ್ಯದ 3 ಸೈಟ್ಗಳನ್ನು ಮಂಜೂರು ಮಾಡಿದ್ದಾರೆ. ಮುಡಾ ಮಾಜಿ ಆಯುಕ್ತ ನಟೇಶ್ನ ಅಸಲಿ ಮುಖ ರಿವೀಲ್ ಆಗಿದ್ದು, ಅಕ್ರಮಕ್ಕೆ ಸರ್ವೆ ಅಧಿಕಾರಿ ವೈಟಿ ವಿನೋದ್ ಕುಮಾರ್ ಸಾಥ್ ನೀಡಿದ್ದು, ಇಬ್ಬರೂ ಸೇರಿ ದಾಖಲೆ ಗೋಲ್ಮಾಲ್ ಮಾಡಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಭೂಮಿಯನ್ನೇ ಕಳೆದುಕೊಳ್ಳದವರಿಗೂ 3 ಸೈಟ್ಗಳ ಹಂಚಿಕೆ ಮಾಡಲಾಗಿದ್ದು, ಅದೇ ಭೂಮಿಗಾಗಿ ನ್ಯಾಯಾಲಯದಲ್ಲಿ ದಾಯಾದಿಗಳು ಹೋರಾಟ ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿ 11.5 ಎಕರೆ ಭೂಮಿಗಾಗಿ ವ್ಯಾಜ್ಯ ನಡೀತಾ ಇದೆ. ಮೈಸೂರಿನ ಹೆಬ್ಬಾಳು ಬಡಾವಣೆಯ ಸರ್ವೆ ನಂಬರ್ 272/1ರಲ್ಲಿರುವ 1.33 ಎಕರೆ ಜಮೀನು ಇದಾಗಿದೆ. ಕೆಂಪೇಗೌಡ ನಾರಾಯಣಗೌಡ ಎಂಬುವವರ ಹೆಸರಿನಲ್ಲಿ ಜಂಟಿ ಖಾತೆಯ ಜಮೀನಾಗಿದ್ದು, ಈಗಲೂ ಕೋರ್ಟ್ನಲ್ಲಿ ಈ ಜಮೀನಿನ ಕೇಸ್ ನಡೀತಾ ಇದೆ. ಮುಡಾ ವಶಪಡಿಸಿಕೊಂಡಿರುವ ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಸ್ಟಿಂಗ್ ಆಪರೇಷನ್ನಲ್ಲಿ ಖಾತೆದಾರನ ಮಗನೇ ಕರ್ಮಕಾಂಡವನ್ನ ಬಟಾ ಬಯಲು ಮಾಡಿದ್ದಾನೆ. ನಮ್ದು 1 ಎಕರೆ 33 ಗುಂಟೆ ಒಟ್ಟು ಜಂಟಿ ಖಾತೆ ಅದು. ಅದರಲ್ಲಿ ಅವರು ನಮ್ಮ ತಂದೆಯವರ ದೊಡ್ಡಪ್ಪನ ಮಗ ಏನೋ ತಗೊಂಡಿದ್ದಾನೆ 3 ಸೈಟು. ಅದೇನಾಗಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. 3 ಸೈಟು ನಟೇಶ್ ಫೀಲ್ಡ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ನಟೇಶು ಮತ್ತೆ ಸರ್ವೆ ವೈಕೆ ವಿನೋದ್ ಕುಮಾರ್ ಅಂದ್ಬಿಟ್ಟು ಇಲ್ಲದೇ ಇರೋದೆಲ್ಲ ದಾಖಲೆ ಸೃಷ್ಟಿ ಮಾಡ್ಕೊಂಡು ನಮಗೂ ಎಲ್ಲ ಪ್ರಾಬ್ಲಮ್ ಎಲ್ಲ ತಂದ್ಕೊಂಡು ಈಗ ನಮ್ದು 36.5 ಬರೋಂಥದ್ದು 32 ಗುಂಟೆ ಬಂದು ಕೂತೈತೆ ಈಗ. ಇನ್ನು 50-50 ಸ್ಕೀಮ್ನಲ್ಲಿ ಸೈಟು ಹಂಚಿಕೆ ಅನ್ನೋದು ಬ್ರಹ್ಮ ರಾಕ್ಷಸ. ಮುಡಾ ಕಮಿಷನರ್ ತಮಗೆ ಮನ ಬಂದಂತೆ ಸೈಟುಗಳನ್ನು ಹಂಚುವ ಮೂಲಕ ಲೂಟಿ ಹೊಡೆದಿದ್ದಾರೆ ಅಂತ ವಕೀಲ ರವಿಕುಮಾರ್ ಕಿಡಿಕಾರಿದ್ದಾರೆ. 11.5 ಗುಂಟೆ ಏನು ಸರ್, ಅವ್ರು 15 ಗುಂಟೆಯಲ್ಲಿ ಮನೆಗಳು ಕಟ್ಕೊಂಡು ಜೋರಾಗವ್ರೆ ಸರ್. ಈ ಭೂಮಿ ಅಕ್ವಿಷನ್ನು ಆಗಿಲ್ಲ, ಈ ಭೂಮಿನ ಡೆವಲಪ್ಮೆಂಟು ಮಾಡಿಲ್ಲ, ಈ ಭೂಮಿನ ಮೂಡ ಯಾವ ಕಾಲದಲ್ಲೂ ಉಪಯೋಗಿಸ್ಕೊಂಡೇ ಇಲ್ಲ. ಆದ್ರೂ ಸಹ ಸರ್ ಫ್ರಾಡ್ ಮಾಡಿರೋಂಥದ್ದು ಬೋಗಸ್ ಸ್ಕೆಚ್ನ ಇವರೇ ಪ್ರಿಪೇರ್ ಮಾಡ್ಕೊಂಡು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ರಿಪೋರ್ಟ್ ಏನೇನೇ ಇಲ್ದೇನೆ ಮುಡಾ ಕಮಿಷನರು ತನಗೆ ಇಚ್ಛೆ ಬಂದಂತೆ 3 ಸೈಟ್ಗಳನ್ನ ಕೊಟ್ಟಿರೋದು ಸರ್. 11.5 ಗುಂಟೆ ಸೈಟ್ನ ಬಳಸ್ಕೊಂಡ್ರಂತೆ. ಇಲ್ಲಿ ವಿಷಯದಲ್ಲಿ ಸರ್ವೆ ನಂಬರ್ 272/4 16 ಗುಂಟೆ ಅಂತ ಬರೆಯೋದು. ಇಲ್ಲಿ ಆರ್ಡ್ರಲ್ಲಿ ಸರ್ ಸರ್ವೆ ನಂಬರ್ 272/1 11.5 ಗುಂಟೆ ಅಂತ ಬರೆಯೋದು. ಇವ್ರಿಗೆ ಇಷ್ಟ ಬಂದಂಗೆ ಸರ್ ಇದೇನು ಪ್ರೈವೇಟ್ ಪ್ರಾಪರ್ಟಿಗಳನ್ನ ದಾನ ಮಾಡ್ದಂಗೆ, ಇವ್ರ ಅಪ್ಪನ ಮನೆ ದಾನ ಮಾಡ್ದಂಗೆ ಮೂಡಾ ಪ್ರಾಪರ್ಟಿಗಳು ದಾನ ಮಾಡಿರೋದು. ಇದು ಅಕ್ಷಮ್ಯ ಅಪರಾಧ ಸರ್. ಸರ್ ಇವರೆಲ್ಲ ಹೊರಗಡೆ ಇರೋದಕ್ಕೆ ಅನ್ಫಿಟ್ಗಳು, ಇವರೆಲ್ಲ KS ಆಫೀಸರ್ಗಳಂತೆ. ನಾಚಿಕೆ ಆಗಬೇಕು, ಇವ್ರುಗಳನ್ನೆಲ್ಲ ಜೈಲ್ಗೆ ಹಾಕಬೇಕು. ಒಟ್ಟಾರೆ ಮುಡಾ ಅಕ್ರಮದಲ್ಲಿ ಕಾನೂನು ಉಲ್ಲಂಘನೆ, ಕರ್ತವ್ಯ ಲೋಪ, ನಕಲಿ ದಾಖಲೆ ತಿದ್ದುಪಡಿ, ಸಾಕ್ಷ್ಯನಾಶ, ರಾಜಕೀಯ ಪ್ರಭಾವವೂ ಇದ್ದಂತೆ ಕಾಣಿಸ್ತಿದೆ. ಮುಡಾ ಅಕ್ರಮದ ಜಾತ್ರೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಫಲ ಉಂಡಿದ್ದಾರೋ ಗೊತ್ತಿಲ್ಲ. ನಿಷ್ಪಕ್ಷಪಾತ ತನಿಖೆಯಿಂದ ಇದೆಲ್ಲ ಹೊರಬರಬೇಕಿದೆ. ಬಕಾಸುರರಿಗೆ ಮುಡಾ ಸೈಟ್ಗಳು ಕಲ್ಪವೃಕ್ಷ, ಕಾಮಧೇನು ಆಗಿರೋದಂತೂ ಸುಳ್ಳಲ್ಲ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.